ಬ್ರದರ್, ಇವತ್ತನೇ ನೋಡಿದ್ರಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ರಾಮಾಯಣ ಮೂವಿದು ಗ್ಲಿಮ್ಸ್ ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಎಷ್ಟು ಖುಷಿ ಆಗ್ತಿದೆ? ಆ ತುಂಬಾ ಖುಷಿ ಆಗುತ್ತೆ ಬ್ರದರ್. ಹೇಳಿ ಕೇಳಿ ನಮ್ಮ ಕರ್ನಾಟಕದ ಹೀರೋ ಮನೆಯ ಮಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಇವತ್ತು ಇಡೀ ಜಗತ್ತೇ ತಿರುಗಿ ನೋಡೋ ತರ ಬಂದವ್ರೆ ಅಂದ್ರೆ ಖುಷಿ ಆಗದೆ ಇರುತ್ತೆ ಹೇಳಿ. ಇಲ್ಲಿ ಉರ್ಕೊಳ್ಳೋರು ಯಾರು ಗೊತ್ತಾ? ಪಕ್ಕದ ಮನೆಯವ್ರು ಇರ್ತಾರಲ್ಲ, ಅವ್ರು ಮಾತ್ರ ಉರ್ಕೊಳಕ್ ಸಾಧ್ಯ ನಮ್ಮ ರಾಕಿ ಬಾಯ್ ಎಂಟ್ರಿನ ನೋಡಿ. ಇವತ್ತು ಪ್ರತಿಯೊಬ್ಬ ಕರ್ನಾಟಕದ ಮನೆಯಲ್ಲೂ ಖುಷಿ ಪಡ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಗುರು. ಇವತ್ತು ತುಂಬಾ ಜನ ಹೇಳ್ತಾರೆ, ಹೇ ರಾಕಿ ಬಾಯ್ ಹಂಗೋಗ್ಬಿಟ್ರಿ ಹಿಂಗೋಗ್ಬಿಟ್ರಿ, ರಾಮಾಯಣ ಏನ್ ನೋಡ್ತೀಯ ಗುರು, ಹಿಂದಿ ಒಂದ್ ಸಿನಿಮಾ ಅಂತ. ಕರ್ನಾಟಕದವನು ಒಬ್ಬ ಹೋಗಿ ಅಲ್ಲಿ ಆಕ್ಟಿಂಗ್ ಮಾಡ್ತಾರೆ. ಕರ್ನಾಟಕದ ಮನೆಯ ಮಗ ಪ್ರೊಡ್ಯೂಸ್ ಮಾಡಿದ್ದಾರೆ, ಒನ್ ಆಫ್ ದಿ ಪ್ರೊಡ್ಯೂಸರ್ ಅವರು ನಮ್ಮ ರಾಕಿ ಬಾಯ್ ಗುರು. ಬೇರೆ ಇಂಡಸ್ಟ್ರಿಗೆ ಹೋಗೋದಲ್ಲ, ಅವ್ರನ್ನ ಇಲ್ಲಿ ಕರೆಸ್ತೀನಿ ಅನ್ನೋ ತಾಕತ್ತಿರೋದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಮಾತ್ರ. ಇವತ್ತು ಪ್ರತಿಯೊಬ್ರು ಖುಷಿ ಪಡ್ಬೇಕು ಗುರು. ಒಬ್ರು ಕನ್ನಡಿಗನಾಗ ಹೇಳ್ತಾ ಇದೀನಿ, ನಾ ರಾಕಿ ಬಾಯ್ ಅಭಿಮಾನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ಕನ್ನಡಿಗರು ಖುಷಿ ಪಡುವ ದಿನ ಇದು. ರಾಮಾಯಣ ಗುರು ಆ ಟೈಟಲ್ ಕೇಳಿದ್ರೆ ಒಂಥರ ಮೈ ಜುಮ್ ಅನ್ಸುತ್ತೆ. ಅದ್ರಲ್ಲಿ ಆಕ್ಟಿಂಗ್ ಮಾಡ್ತಾವ್ರೆ ಅಂದ್ರೆ ಗುರು ನಮ್ ಕರ್ನಾಟಕದ ಹೀರೋನಪ್ಪ ಅವರು. ಪ್ರತಿಯೊಬ್ರು ಸಪೋರ್ಟ್ ಮಾಡ್ಬೇಕು. ಬ್ರೋ, ರೀಸೆಂಟ್ ಆಗಿ ಒಂದ್ ಮಾತು ಕೇಳಿ ಬರ್ತಾ ಇದೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಎಲ್ಲ ಇನ್ನ ಹಾಲಿವುಡ್ ಬಾಲಿವುಡ್ ಅಂತ ಹೋಗ್ತಾರೆ, ಕರ್ನಾಟಕಕ್ಕೆ ಅವ್ರ ಇನ್ನ ಯಾವ ಮೂವಿನೂ ಮಾಡಲ್ವಾ, ಕನ್ನಡಕ್ಕೆ ಯಾವ್ದು ಮೂವಿ ಮಾಡಲ್ವಾ ಅಂತ. ಆ ವುಡ್ ಈ ವುಡ್ ಯಾವ ವುಡ್ ಇಲ್ಲ ಗುರು, ಒಂದೇ ಸ್ಯಾಂಡಲ್ ವುಡ್. ಇವತ್ತು ನೀವು ಬೇರೆ ದೇಶಕ್ಕೆ ಹೋಗ್ರಿ, ನಮ್ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ನೋಡಿದ್ರೆ KGF ಅಂತ ಹೇಳ್ತಾರೆ. KGF ಹೀರೋ ಯಾವ ಊರವ್ರು, ಯಾವ ವುಡ್ ಅವರು? ಸ್ಯಾಂಡಲ್ ವುಡ್ ಅವರು. ಅದನ್ನ ತಿಳ್ಕೊಂಡ್ ಮಾತಾಡ್ರಿ. ಅದನ್ನ ಬಿಟ್ಟು ಇಲ್ಗೋಗ್ಬಿಟ್ರು ಸಿನಿಮಾ ಲೇಟರ್. ಹೌದು ಗುರು, ಸಿನಿಮಾ ಲೇಟರ್ ರಿಲೀಸ್ ಮಾಡ್ತಾರೆ. ವರ್ಷಕ್ಕೆ 3 ಸಿನಿಮಾ ಮಾಡೋದಲ್ಲ ಹೀರೋ. 3 ವರ್ಷಕ್ಕೆ ಒಂದೇ ಸಿನಿಮಾ ಮಾಡಿ ನೀನು 100 ವರ್ಷ ನೆನ್ಪಿಟ್ಕೋಬೇಕು ಜನಗಳು, ಅಂತ ಸಿನಿಮಾ ಮಾಡ್ರಿ. ನಮ್ ರಾಕಿ ಬಾಯ್ ಕಟ್ತಾ ಇರೋದು ಮನೆ ಅಲ್ಲಪ್ಪ, ಅರಮನೆ ಕಟ್ತಾ ಇರೋದು. ಬೇರೆ ತರ ಗುರು ನಾನೊಂದ್ ಸಿನಿಮಾ ಮಾಡ್ಬೇಕು, ನಾನು ಹೀರೋ ಆಗ್ಬೇಕು, ನನ್ಗೊಂದ್ ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ಸಾಕೋದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡ್ತಾರ್ರಿ. ವರ್ಷಕ್ಕೆ 4 ಸಿನಿಮಾ ಮಾಡ್ತಾರೆ. ಆದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಸಿನಿಮಾ ಮಾಡ್ತಾ ಇರೋದು ಅಭಿಮಾನಿಗಳಿಗೋಸ್ಕರ. 100 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರಲ್ಲ, ಅವ್ರು ಖುಷಿಯಾಗಿ ಥಿಯೇಟರ್ ಹೊರಗಡೆ ಹೋಗ್ಬೇಕು, ಅದಕ್ಕೋಸ್ಕರ ಸಿನಿಮಾ ಮಾಡ್ತಾ ಇರೋರು. ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅಭಿಮಾನಿಗಳಿಗೆ ಏನ್ ಬೇಕು, ಯಾವ ಕಂಟೆಂಟ್ ಬೇಕು, ಜನಗಳಿಗೆ ಏನ್ ಇಷ್ಟ ಆಗುತ್ತೆ ಅದನ್ನ ತಿಳ್ಕೊಂಡು ಸಿನಿಮಾ ಮಾಡ್ತಾ ಇರೋರು ರಾಕಿಂಗ್ ಸ್ಟಾರ್ ಯಶ್ ಅವರು. ಅದಕ್ಕೆ ಲೇಟ್ ಆಯ್ತೈತೆ ಗುರು. ಇಲ್ಲ ಮಾತಾಡ್ತಾರಲ್ಲ, ಬಿಟ್ಟಿ ಕೂತ್ಕೊಂಡು ಬಾತ್ರೂಮ್ ಅಲ್ಲಿ ಕಮೆಂಟ್ ಹಾಕ್ತಾರಲ್ಲ, ಇವ್ರು ತಾಕತ್ತಿದ್ಯಾ ಬೇರೆ ಇಂಡಸ್ಟ್ರಿಗೆ ಹೋಗಿ ಆಕ್ಟ್ ಮಾಡಕ್ಕೆ? ಬೇರೆ ಇಂಡಸ್ಟ್ರಿ ಅವರ ಕಾಲ್ ಮುಂದೆ ಕರ್ಸ್ಕೊಳ್ಳೋ ತಾಕತ್ತಿದ್ಯಾ ಅವ್ರಿಗೆ? ಇವತ್ ಮಾತಾಡ್ರಿ ರಾಮಾಯಣದಲ್ಲಿ. ನಿಮ್ಗೆ ಶೂಟಿಂಗ್ ನೋಡಕ್ ಯೋಗ್ಯತೆ ಇಲ್ಲ ರಾಕಿ ಬಾಯ್ ಬಗ್ಗೆ ಮಾತಾಡೋರ್ಗೆ. ಅಂತ ಶೂಟಿಂಗ್ ಅಲ್ಲಿ ರಾವಣನ್ ಪಾತ್ರ ಮಾಡ್ತಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಅದು ಕಣ್ರಿ ರಾಕಿ ಬಾಯ್ ಅವ್ರ ಗೊತ್ತು. ನೀವು ಮಾತಾಡ್ತೀರಾ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ? ಮಾತಾಡ್ರಿ. ವಾರ್ನಿಂಗ್ ಅಂದ್ರೆ ತಿಳ್ಕೊಳ್ಳಿ, ರಿಕ್ವೆಸ್ಟ್ ಅಂತನಾದ್ರೂ ತಿಳ್ಕೊಳ್ರಿ. ರಾಕಿಂಗ್ ಸ್ಟಾರ್ ಯಶ್ ಅವ್ರ ರಾಮಾಯಣ ನೋಡಿದ್ರಲ್ಲ, ಕಣ್ಣು ಬಿಟ್ಟು ನೋಡೋರೆ ಯಾರೆಲ್ಲ ಹಾರಾಡ್ತಾ ಇದ್ರಿ, ಯಾವ ಇಂಡಸ್ಟ್ರಿ ಆದ್ರೂ ಆಗ್ಬೋದು. ರಾಕಿ ಬಾಯ್ನ ಎದ್ರಾಕೊಂಡು ಯಾವನಲ್ಲ ಹಂಗೆ ಹಿಂಗೆ ಇದ್ ಮಾಡ್ಬಿಡ್ತೀನಿ ಅದ್ ಮಾಡ್ಬಿಡ್ತೀನಿ, ಏನು ಮಾಡಕ್ಕಾಗಲ್ಲ. ಕಣ್ಣು ಬಿಟ್ಟಾಯ್ತೆ ರಾಕಿಂಗ್ ಸ್ಟಾರ್ ಯಶ್ ಅವ್ರ ನೋಡ್ಕೊಂಡಿದ್ದಾರೆ ಯಾರ್ಯಾರೆಲ್ಲ ಅಂತ. ಬರ್ಲಿ, ರಾಮಾಯಣ ಬಂದಾಗ ಎಲ್ರನ್ನೂ ಹೊಡಿತೀವಿ. ಟಾಕ್ಸಿಕ್ ರಾಮಾಯಣ ಬರ್ಲಿ, ಎಲ್ರನ್ನೂ ಹೊಡಿತೇವ್ರಿ. ಕಣ್ಣು ಬಿಟ್ಟು ನೋಡಿದೀವಿ. ರಾಕಿಂಗ್ ಸ್ಟಾರ್ ಬೆಳಗ್ಗೆನೆ ಕಣ್ಣು ಬಿಟ್ಟು ನೋಡ್ಕೊಂಡಾರೆ ಯಾರೆಲ್ಲ ಎಗ್ರಾಡ್ತಾವ್ರೆ, ಯಾರೆಲ್ಲ ಮೂಲೆಯಲ್ಲಿ ಕೂತ್ಕೊಂಡ್ ಮಾತಾಡ್ತಾವ್ರೆ, ಯಾರೆಲ್ಲ ತೂರಾಡ್ತಾವ್ರೆ. ಇವ್ರ ಮಾತಾಡೋದ್ರ ರಾಕಿ ಬಾಯ್ ಬಗ್ಗೆ? ಇವತ್ ಮಾತಾಡ್ರಿ ನೋಡೋಣ. ಜಸ್ಟ್ ಟಾಕ್ಸಿಕ್ ಅಲ್ಲಿ ಒಂದ್ ಎಣ್ಣೆ ಕುಡ್ದು ಎಣ್ಣಿನ ಮೇಲೆ ಎಣ್ಣೆ ಹಾಕದೆ ಆ ರೇಂಜ್ ಬ್ಲಾಸ್ಟ್ ಆಯ್ತು. ಏನ್ ರಾವಣನ್ ಪಾತ್ರ ಬಿಟ್ಕೊಡ್ತೀವ ಗುರು? ತಾಕತ್ತಿದ್ರೆ ತಡೀರ್ರಿ, ರಾವಣ ಅವ್ರನ್ನ ತಡೀರ್ರಿ. ಇವಾಗ ಒಂದೇ ವರ್ಷದಲ್ಲಿ ಟಾಕ್ಸಿಕ್ ಮತ್ತೆ ನಮ್ಮ ರಾಮಾಯಣ ಬರ್ತಾ ಇದೆ. ಒಂದೇ ವರ್ಷದಲ್ಲಿ 2 ಮೂವಿ ಬರ್ತಾ ಇರೋದು. ಅಭಿಮಾನಿಗಳಿಗೂ ಖುಷಿ ಕೊಡುತ್ತಾ, ಅಥವಾ ನೆಕ್ಸ್ಟ್ ವರ್ಷ ಬರ್ಬೇಕಿತ್ತು ಅಂತ? ಬಂದ್ರೆ ಚಂಡಮಾರುತ ಹೆಂಗ್ ಬರುತ್ತೆ ಹೇಳ್ರಿ? ಹೇಳಿ ಕೇಳಿ ಎಲ್ಲ ಬರಲ್ಲ. ಚಂಡಮಾರುತ ಬಂದ್ರೆ ಗೊತ್ತಲ್ಲ, ಹೊಡಿತಾ ಇರೋದೆ, ತಡಿಯತ್ತಕ್ಕತ್ ಯಾರಿಗೂ ಇರಲ್ಲ. ಟಾಕ್ಸಿಕ್ ಬಂದ್ರೆ, ರಾಮಾಯಣ ಪ್ಲಸ್ ಟಾಕ್ಸಿಕ್ ಬಂದ್ರೆ ಹಿಡಿಯೋದ್ ತಡಿಯೋದ್ ಏನು ಇಲ್ಲ ಸ್ವಾಮಿ. ಯಾವ ಇಂಡಸ್ಟ್ರಿ ಏನ್ ಬೇಕಾರು ಅನ್ಕೊಳ್ರಿ, ರಾಕಿ ಬಾಯ್ ಅದ್ ಮಾಡ್ಬಿಡ್ತಾರೆ. ನಮ್ಮ ಇಂಡಸ್ಟ್ರಿಗೆ ಬಂದ್ ಇದ್ ಮಾಡ್ತಾರೆ. ನಿಮ್ ಇಂಡಸ್ಟ್ರಿನ ನಮ್ಮ ಇಂಡಸ್ಟ್ರಿ ರಾಕಿ ಬಾಯ್ ಹತ್ರ ಕರ್ಸಿ ಕೂರ್ಸಕ್ ತಾಕತ್ತಿರೋದು ನಮ್ ಕನ್ನಡ ಇಂಡಸ್ಟ್ರಿ ಇರೋ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಮಾತ್ರ. ಏನ್ ಮಾಡ್ತೀವಿ? ಟಾಕ್ಸಿಕ್ ರಾಮಾಯಣ ಬರ್ಲಿ ಗುರು. ಇವ್ರ ತಾಕತ್ತಿದ್ರೆ ಥಿಯೇಟರ್ಗಳು ತಗೊಳ್ಳಿ ನೋಡೋಣ. KGF ಇಂದ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಿದ್ರು, ಇವಾಗ ಟಾಕ್ಸಿಕ್ ಇಂದ ಪ್ಯಾನ್ ವರ್ಲ್ಡ್ ಸ್ಟಾರ್ ಅಂತಿದ್ದಾರೆ. ಹೌದು. ಬಗ್ಗೆ ಏನ್ ಹೇಳ್ತೀರಾ?
ಹೌದು ಬ್ರೋ, ಇವತ್ತು ತುಂಬಾ ಜನ ಹೇಳ್ತಾರೆ "ಏ, ರಾಖಿ ಬಯ್ಯನ್ ಗುರು ಕನ್ನಡ ಇಂಡಸ್ಟ್ರಿ ಮಾಡ್ತಿದ್ರು, ಇವಾಗ ಬೇರೆ ಕಡೆ ಹೋಗ್ಬಿಡ." ರೇ, ನಾವು ನಮ್ಮ ರಾಖಿ ಬೈನ ಕಿರಾತಕದಿಂದ KGF ತನಕ ನೋಡಿದೀನಿ ನಾನು. ಹಾ, ಇಲ್ಲೇ ಇರಿ ಇಲ್ಲೇ ಇರಿ ಇಲ್ಲೇ ಇರಿ ರೇ. ನಮ್ ರಾಕಿಂಗ್ ಸ್ಟಾರ್ ಎಸ್ ಅವರು ಕನ್ನಡದವ್ರು ಅಂತ ನಮ್ಗೆ ಎಲ್ರಿಗೂ ಗೊತ್ತು, ಕರ್ನಾಟಕದವ್ರಿಗೆ. ಹಾ, ರಾಕಿಂಗ್ ಸ್ಟಾರ್ ಎಸ್ ಅಂತ ಯಾವ ರಾಜ್ಯದವ್ರು ಅಂತ ಕೇಳ್ರಿ ಇವಾಗ ಬೇರೆ ದೇಶದಲ್ಲಿ. ಕನ್ನಡದವ್ರಿ ರಾಕಿಂಗ್ ಸ್ಟಾರ್ ಎಸ್ ಅವ್ರು KGF ಹೀರೋ ಅಂತ. ಅದಕ್ಕೆ ಯಾರ್ ಕಾರಣ? ಯಾರ್ರಿ? ರಾಕಿಂಗ್ ಸ್ಟಾರ್ ಎಸ್ ಅವರು. ಇದೇ ಕನ್ನಡ ಇಂಡಸ್ಟ್ರಿನ ಇಡೀ ಜಗತ್ತಿಗೆ ಸ್ಯಾಂಡಲ್ವುಡ್ ಅಂತ ತೋರಿಸಿದ್ದೆ ರಾಕಿಂಗ್ ಸ್ಟಾರ್ ಎಸ್ ಅವರು. ಹಾ, ಏನಕ್ಕೆ ಇವಾಗ ಪಾನ್ ವರ್ಲ್ಡ್ ಮಾಡ್ಬಾರ್ದು ಅಂತ ಇದೆಯಾ? ಮಾಡ್ಬೇಕ್ರಿ. ಇಡೀ ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ನಮ್ ರಾಖಿ ಬೈಯಿಂದ ಗುರು. ಹಾ, ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಅಂತ ಹೋರಾಡ್ತಾರೆ. ಏಕೈಕ ಹೀರೋ ನಮ್ ರಾಖಿ ಬೈ. ಅವ್ರ ಬಗ್ಗೆ ಮಾತಾಡ್ಬೇಡ್ರಿ, ತಪ್ಪಾಗಿ ಮಾತಾಡ್ಬೇಡ್ರಿ. ವಾರ್ನಿಂಗ್ ಅಂತನಾದ್ರೂ ತಿಳ್ಕೊಳ್ಳಿ, ರಿಕ್ವೆಸ್ಟ್ ಅಂತನಾದ್ರೂ ತಿಳ್ಕೊಳ್ರಿ. ಒಬ್ಬ ಕನ್ನಡದ ಹೀರೋ ಆ ಮಟ್ಟಕ್ಕೆ ಬೆಳಿತಾನೆ. ನಿಮ್ ಕೈ ಸಪೋರ್ಟ್ ಮಾಡಿ, ಇಲ್ಲ ಬಿಟ್ಬಿಡ್ರಿ. ಇಲ್ಲ ಟಾಕ್ಸಿಕ್ ಬರುತ್ತೆ, ರಾಮಾಯಣ ಬರುತ್ತೆ. ತಾಕತ್ತಿದ್ರೆ ತಡೀರಿ, ನೋಡೋಣ, ತಡೀರಿ. ಓಕೆ ಬ್ರೋ, ಥ್ಯಾಂಕ್ ಯು.